ಏಯ್ ನೀನೇನು ಕೆಡ್ಡ ಬಂದೆ ಹಾಗಾಗಿ ಎಲ್ಲ ನಮ್ಮ ಮೆಂಬರ್ಸ್ ಎಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ದಸರಾ ಹಬ್ಬದ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಮನೇಲಿ ಆಯುಧ ಪೂಜೆ ಮಾಡ್ತಾ ಇಲ್ಲ, ನಾವು ನಾಳೆ ಮಾಡ್ತೀವಿ. ಯಾಕಂದರೆ ನಮ್ಮ ಮನೆಯದು ಕನ್ಸ್ಟ್ರಕ್ಷನ್ ನಡೀತಿದೆ. ಇವತ್ತು ನಮ್ಮ ಚಿಕ್ಕಪ್ಪ ಅವ್ರ ಮನೇಲಿ ಆಯುಧ ಪೂಜೆ ಮಾಡ್ತಾರೆ, ಅಲ್ಲಿಗೆ ಹೋಗೋಣ ಅಂತೇಳಿ ರೆಡಿ ಆಗ್ತಾಯಿದ್ದೀನಿ. ಅಲ್ಲಿ ನನ್ನ ತಂಗಿಯವರು, ನಮ್ಮ ಅಣ್ಣ ಎಲ್ಲ ಇರ್ತಾರೆ. ಫುಲ್ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ. ವಿಡಿಯೋ ಮಾಡೋಣ, ಒಂದೊಳ್ಳೆ ಕಂಟೆಂಟ್ ಸಿಗುತ್ತೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. A few moments later. ಈ ಕಡೆ ಕಾಣಿಸ್ತಾ ಇಲ್ಲ. ನೀವು ನಮ್ಮ ಮನೆ ಆಯುಧ ಪೂಜೆಗೆ ಬನ್ನಿ. ಬನ್ನಿ. ಆಮೇಲೆ ಬನ್ನಿ ಸ್ವೀಟ್ ಕೊಡ್ತೀವಿ, ತಿನ್ಕೊಂಡು ನಡೀರಿ. ಈಗ ಒಂದು ಜೋಕ್ ಮಾಡ್ರಿ. ಜೋಕ್ ಒಳ್ಳೆ ಬ್ಲಾಗ್ ಮಾಡ್ತಿದ್ದಾಳೆ. ಸಬ್ಸ್ಕ್ರೈಬ್ ಮಾಡ್ರಿ. ನೋಡಿ ದಿನ ಏನ್ ಮಾಡ್ತಾರೆ ಅದಕ್ಕೆಲ್ಲ ಲೈಕು, ಶೇರು, ಕಮೆಂಟ್ಸ್ ಎಲ್ಲ ಕೊಡಿ, ಜಾಸ್ತಿ ಕೊಡಿ. ನಾಚಿಕೆ ಅಕ್ಕ ಚೆನ್ನಾಗಿ ಬ್ಲಾಗ್ ಮಾಡ್ತಿದ್ದಾಳೆ. ನಾನೇನು ಅದನ್ನೇ ಹೇಳ್ತಲ್ಲ, ಫಸ್ಟಿಗೆ ಕ್ಲೀನ್ ಆಗಿ ಚೆನ್ನಾಗಿ ಹೇಳ್ಬೇಕು. ಇಷ್ಟುದ್ದ ನೀನ್ ಹೌದು. ಯಪ್ಪ ದೇವ್ರೆ, ಏನ್ ನಿನ್ ಮುಖ ತೊಟ್ಬಿಟ್ಟೆ. ತಿರ್ಗೋ ನೋಡ್ಬಿಡೋಣ ಅದೆಷ್ಟು ಇವಾಗ ಹೇಳು, ಮಾತಾಡ. ಇರದೇ ಕರ್ಗೆ ಏನಾದ್ರು ಹೇಳ್ಕೊಡು. ನಮ್ಮ ಅಣ್ಣ ನೈಟ್ ಶಿಫ್ಟ್ ಕೆಲ್ಸಕ್ಕೆ ಹೋಗ್ಬಿಟ್ಟು ಮಾರ್ನಿಂಗ್ ಬಂದು ಮಲ್ಕೊಂಡಿರ್ತಿದ್ದ. ಅದಕ್ಕೆ ನಮ್ಮ ಅಜ್ಜಿ ಕೇಳ್ತಾ ಇದ್ರು ಯಾಕೆ ಅಂತ. ಇವತ್ತು ನಮ್ಮ ಫ್ಯಾಮಿಲಿಯಲ್ಲಿ, ನಮ್ಮ ಮನೆಯಲ್ಲಿ ಹಬ್ಬ ಮಾಡ್ತಿದ್ದೇವೆ, ಆಯುಧ ಪೂಜೆ. ಹಾಗಾಗಿ ಎಲ್ಲ ನಮ್ಮ ಮೆಂಬರ್ಸ್ ಎಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ. ಬನ್ನಿ ನೀವು ಎಲ್ಲ ಹಬ್ಬ ಮಾಡೋಣ. ಅಮ್ಮ ಎಲ್ಲ ಸಿಗುತ್ತಾರೆ. ಒಂದ್ ದಿವಸ ಮುಂಚೆನೆ ಕರಿಬೇಕಾ? ಆಯ್ತು, ನಾಳೆ ನೀನ್ ಮಾಡಿ ಇವತ್ತು ಕರಿ. ನಾಳೆ ಆಯ್ತು ಕರಿ. ಅವ್ರವ್ರ ಮನೇಲಿ ಅವ್ರವ್ರು ಮಾಡ್ಕೊಂಡ್ಲಿ. ಸುಮ್ಮನೆ ಇಲ್ಲೆಲ್ಲ ರೇಷನ್ ಖಾಲಿ ಆಗುತ್ತೆ, ಚೆಕ್ ಮಾಡಿ ಸಾಕು. ಏನಮ್ಮ ಇವಳು ಏನೇನೋ ಮಾಡ್ತಾವಳಿ ಇಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೊಡಿರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಗಂಟೆ ಬಟನ್ ಒತ್ರಿ ಸಾಕ. ಎಲ್ಲ ವಾಂಟಿ ಹೇಳ್ಕೊಡ್ಬೇಕು ನಿನ್ಗೇನು. ಹಂಗೆ ಇಷ್ಟ ಇದ್ರೆ ಕೇಳ್ಬೋದು. ಏನಂತೀರಾ? ಇಲ್ಲ ಇಲ್ಲೈತಲ್ಲ, ಇಲ್ಲೇ ನೋಡಿ, ಏನಾಗಲ್ಲ. ಇಲ್ಲೇ ನೋಡಿದ್ರೆ ಏನಾಗಲ್ಲ. ಆಯ್ತಾ, ನೆಕ್ಸ್ಟ್ ವಿಡಿಯೋ ನಾನು ನಮ್ಮ ಅಣ್ಣ ಮಾಡ್ತೀನಿ. ಆಯ್ತಾ, ಬರೀ ಇದೆ ನೀನು ನೋಡ್ಕೊಳ್ಳೋದಾಗ ನಾನು ಮಾತಾಡೋದು ಕೇಳಿಸ್ಕೊ. ನೆಕ್ಸ್ಟ್ ವಿಡಿಯೋ ನಾನು ನೀನು ಮಾಡೋಣ. ನಾನು ನೀನೇನು ಬುದ್ಧಿದಲ್ಲಿ ನೀ ನಡಿ. ಚಿಕ್ಕ ಹುಡುಗರ ಜೊತೆ ಬರೀ ಜಗಳ ಮಾಡಿದ್ರೆ ಕೆಲಸ. ಆಮೇಲೆ ಟೆರೆಸ್ ಮೇಲೆ ಫುಲ್ಲು ಡ್ಯಾನ್ಸ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಲಿಟ್ರಲಿ 3 to 4 hours ಬಿಸಿಲಲ್ಲಿ ಆ ಟೆರೆಸ್ ಮೇಲೆ ಇದ್ದೀವಿ. ನಮಗೆ ಗೊತ್ತೇ ಆಗಿಲ್ಲ ಟೈಮ್ ಹೋಗಿರೋದು. ನಾವೆಲ್ಲ ಸಿಗೋದು ತುಂಬ ಅಪರೂಪ. ಸಿಕ್ಕಿದಾಗ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ನೀವು ಅಷ್ಟೇ, ನೀವು ಎಷ್ಟೇ ಬ್ಯುಸಿ ಆಗಿದ್ರೂ ಕೂಡ ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡಿ. ನಿಮ್ಮ ಕಸಿನ್ಸ್ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ, ಒಳ್ಳೊಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ.
ಇವ್ರು ನೋಡಿ ಪಾಪ ಇವ್ರಿಗೆ ನಿಂತ್ಕೊಳಕ್ಕೆ ಆಗ್ತಿಲ್ಲ ಆ ಬಿಸಿಲಲ್ಲಿ, ಅದಕ್ಕೆ ಮ್ಯಾಟ್ ಹಾಕ್ಕೊಂಡು ಅದ್ರ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾರಂತೆ. ಇದೇನೇನು ಕೆಟ್ಟ ಬಂದೆ ಒನ್ ಟೂ ತ್ರೀ. ಇವಾಗ ನನ್ನ ಗಾಡೀಲಿ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗ್ತೀಯಾ? ಕರ್ಕೊಂಡ್ಲಾ? ಎಲ್ಲಾದರೂ ಬೀಳಿಸ್ಬಿಟ್ರೆ? ಇನ್ನೂ ಎಷ್ಟು 18 ವರ್ಷ ಆಗೈತೆ ನೋಡಿ 14 ವರ್ಷ, ಇವಾಗಲೇ ಗಾಡಿ ಓಡಿಸ್ತಾನೆ. ಆಮೇಲೆ ನಮ್ಮ ಚಿಕ್ಕಪ್ಪ ಅವ್ರ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ನಮ್ಮ ಮನೆಗೆ ಬಂದ್ವಿ ಎಲ್ಲರೂ. ಇವಾಗ ಎಲ್ಲರೂ ಹೋದರು. ನಾನು ಏನು ಮಾಡ್ತೀನಿ ಇವಾಗ ಅಂದರೆ ಇಲ್ಲಿ ನೋಡ್ಬೋದು, ಈ ದುರ್ಗಾದೇವಿನ ಇದನ್ನು ಪೇಂಟ್ ಮಾಡೋಣ ಅಂತೇಳಿ ಕೂತಿದ್ದೀನಿ. ಮತ್ತು ಈ ವಿಡಿಯೋ ನಾಳೆ ಬರುತ್ತೆ. ಇದು ಒಂದು ಜಸ್ಟ್ ರೀಲ್ ಅಷ್ಟೇ. ಇವಾಗ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಯ್ನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರಿಂದ ನನಗೊಂದು ಮೋಟಿವೇಶನ್ ಸಿಗುತ್ತೆ ಮತ್ತು ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಬಾಯ್ ಬಾಯ್.